ಇನ್ನು ಕೆಆರ್ಎಸ್ ಡ್ಯಾಂನಿಂದ ನದಿಗೆ ಹೆಚ್ಚು ಪ್ರಮಾಣದಲ್ಲಿ ನೀರು ಬಿಡುಗಡೆ ಆಗ್ತಾ ಇದೆ. ಮಳೆ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಡ್ಯಾಂ ತುಂಬಿ ಹರಿತಾ ಇದೆ. ಹೀಗಾಗಿ ನದಿಗೆ ಬಿಡುವಂತಹ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಪಿಂಡ ಪ್ರದಾನ ಮಾಡೋದಕ್ಕೆ ಜನರು ಜೀವದ ಜೊತೆ ಚೆಲ್ಲಾಟವಾಡಿದ್ದಾರೆ. ಅಂದ್ರೆ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಈ ರೀತಿ ದುಸ್ಸಾಹಸ ಮೆರೆದಿದ್ದಾರೆ. ಪಿಂಡ ಪ್ರದಾನ ಮಾಡೋದಕ್ಕೆ ನಿಗದಿಪಡಿಸಿರುವಂತಹ ಸ್ಥಳ ನೀರಲ್ಲಿ ಮುಳುಗಡೆಯಾಗಿದೆ. ಆದರೂ ಕೂಡ ಜನ ಅಲ್ಲಿ ಅಸ್ಥಿ ಹಾಗೂ ಪಿಂಡ ಪ್ರದಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ದೇವಸ್ಥಾನಗಳು, ಮಂಟಪಗಳು ಮುಳುಗಡೆಯಾಗಿದೆ. ತಮ್ಮ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ ಜನ. ಗಮನಿಸ್ತಾ ಇದ್ರಿ, ಒಂದ್ ಕಡೆ ಡ್ಯಾಮ್ನಿಂದ ನೀರು ಬಿಡುಗಡೆ ಆಗ್ತಾ ಇರುವಂಥದ್ದು, ಒಳಹರಿವು ಹೊರಹರಿವು ಹೆಚ್ಚಾಗ್ತಾ ಇದೆ. ಡ್ಯಾಮ್ ತುಂಬಿ ಹರಿತಾ ಇದೆ. ಹೀಗಾಗಿ ಅಲ್ಲಿ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಹಾಗಾಗಿ ಸುತ್ತಮುತ್ತ ಇರುವಂತಹ ನದಿ ಪಾತ್ರದ ಜನರು, ಆ ಭಾಗದ ಗ್ರಾಮಗಳಿಗೆ ನೀರು ಹೆಚ್ಚಿನದಾಗಿ ಹರಿದು ಹೋಗ್ತಾ ಇದೆ. ಅದರಲ್ಲೂ ಏನು ಶ್ರೀರಂಗಪಟ್ಟಣ, ಅಲ್ಲಿ ಪಿಂಡ ಪ್ರದಾನ ಮಾಡುವಂತಹ ಸ್ಥಳ ಏನಿದೆ ಅಲ್ಲೂ ಕೂಡ ಮುಳುಗಡೆ ಆಗಿರುವಂಥದ್ದು. ಅದರ ಮಧ್ಯದಲ್ಲೇ ಜನ ಪಿಂಡ ಪ್ರದಾನ ಮಾಡೋದಕ್ಕೆ ಮುಂದಾಗಿರುವಂಥದ್ದು.